ರಿಟೈರ್ಮೆಂಟ್ 30 ವರ್ಷ ಇರ್ಬೋದು, 35 ವರ್ಷ ಇರ್ಬೋದು. ಆದರೆ ನೀವು ಎಷ್ಟು ಬೇಗ ಹೂಡಿಕೆಗಳನ್ನು ನೀವು ಶುರು ಮಾಡ್ತೀರೋ, ಅಷ್ಟು ನಿಮ್ಮ ಪೋರ್ಟ್‌ಫೋಲಿಯೋ ಅಥವಾ ನಮ್ಮ ಹೂಡಿಕೆಗಳ ಮೌಲ್ಯ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದ್ರೆ, ಈಗಿನ ಹಿಂದಿನ ದಿನದಲ್ಲಿ ಏನಪ್ಪಾ ಅಂತಂದ್ರೆ, ಒಬ್ಬ ವ್ಯಕ್ತಿ 60 ವರ್ಷದ ನಂತರ ಮಾತ್ರ ರಿಟೈರ್ಮೆಂಟ್ ಅನ್ನೋದಿತ್ತು, ಕಾನ್ಸೆಪ್ಟ್ ಇತ್ತು. ಇತ್ತೀಚಿನ ದಿನಗಳಲ್ಲಿ ಸಾಫ್ಟ್‌ವೇರ್ ಬೆಳವಣಿಗೆ, ಸಾಫ್ಟ್‌ವೇರ್ ಇಂಜಿನಿಯರ್ಸ್ ಇರ್ಬೋದು, ಬೇರೆ ಬೇರೆ ರೀತಿಯ ಒಂದು ಆರ್ಥಿಕತೆ ಬೆಳವಣಿಗೆನಲ್ಲಿ ವ್ಯಕ್ತಿಗಳಿಗೆ ಹಲವಾರು ಉದ್ಯೋಗಗಳು ಮತ್ತು ಅದೇ ರೀತಿಯ ತುಂಬಾ ದೊಡ್ಡ ದೊಡ್ಡ ಸಂಬಳದ ಕೆಲಸಗಳಿರುವಾಗ ಏನಪ್ಪಾ ಅಂತಂದ್ರೆ, ಈ ರಿಟೈರ್ಮೆಂಟ್ ಅನ್ನೋದು ಅವ್ರು ನಿರ್ಧಾರ ಮಾಡಬೇಕು. ಅಂತಂದ್ರೆ 40 ವರ್ಷಕ್ಕೂ ಆಗ್ಬೋದು, 45ಕ್ಕೂ ಆಗ್ಬೋದು, 50ಕ್ಕೂ ಆಗ್ಬೋದು. ಹಾಗಾಗಿ 60ಕ್ಕೆ ಅಂತ ಕಾಯುವ ಅವಶ್ಯಕತೆ ಇಲ್ಲ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಪ್ಲಾನ್ ಮಾಡಬೇಕು. ನಿವೃತ್ತಿ ನಂತರ ನಮಗೆ ಎಷ್ಟು ಆದಾಯ ಬರಬೇಕು ಅನ್ನೋದು ನಮ್ಮ ಈಗಿನ ಮಾಸಿಕ ಆದಾಯ ಅಥವಾ ವಾರ್ಷಿಕ ಆದಾಯದ ಮೇಲೆ ಅವಲಂಬನೆ ಆಗಿರುತ್ತೆ. ಒಂದು. ಎರಡನೇದೇನಪ್ಪಾ ಅಂತಂದ್ರೆ, ನಮ್ಮ ಬದುಕನ್ನು ನಾವು ಹೇಗೆ ರೂಪಿಸ್ಕೊಂಡಿದೀವಿ ಅಂತಂದ್ರೆ, ನಮ್ಮ ಅಗತ್ಯಗಳನ್ನ ನಾವು ಹೇಗೆ ಪಡೆದುಕೊಂಡಿದ್ದೀವಿ ಅಂದ್ರೆ, ನಮ್ಮ ಊಟ ತಿಂಡಿ ಇರ್ಬೋದು, ಬಟ್ಟೆ ಇರ್ಬೋದು, ನಮ್ಮ ಇತರ ಕೆಲವೇ ಖರ್ಚುಗಳಿರ್ಬೋದು, ಎಂಟರ್ಟೈನ್ಮೆಂಟ್ ಅಂತ ಹೇಳ್ತೀವಿ, ಅದು ಯಾವ ರೀತಿಯ ಹವ್ಯಾಸಗಳನ್ನ ನಾವು ರೂಪಿಸ್ಕೊಂಡಿದೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ರಿಟೈರ್ಮೆಂಟ್ ಪ್ಲಾನ್ ನಾವು ಮಾಡಬೇಕಾಗುತ್ತೆ. ಆದ್ರೆ ರಿಟೈರ್ಮೆಂಟ್ ಅನ್ನೋದು ಸಾಮಾನ್ಯವಾಗಿ ನಾವು 55-60 ವರ್ಷದ ನಂತರ ಅಂದಾಗ ನಮಗೆ ಮುಖ್ಯವಾಗಿ ಏನಾಗುತ್ತಪ್ಪ ಅಂತಂದ್ರೆ, ಫುಡ್ ಇರುತ್ತೆ, ಶೆಲ್ಟರ್ ಇರುತ್ತೆ ಮತ್ತು ಮೆಡಿಸನ್ ಇರುತ್ತೆ. ಮತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವು ಹಾಸ್ಪಿಟಲ್ ಬಿಲ್ಸ್ನ, ಈ 4ನ್ನ ನಾವು ನಿರ್ದಿಷ್ಟವಾಗಿ ನಮ್ಮ ಮುಂದೆ ಆಯ್ಕೆಗಳನ್ನು ಇಟ್ಟುಕೊಂಡು ನಮಗೆ ಎಷ್ಟು ಬೇಕಾಗುತ್ತೆ ಅನ್ನೋದನ್ನ ನಾವು ರೂಪಿಸ್ಕೋಬೇಕಾಗುತ್ತೆ. ಈಗಿರುವಂಥ ಹೂಡಿಕೆಗಳಲ್ಲಿ ಏನಪ್ಪಾ ಅಂತಂದ್ರೆ, ಈಗಲೇ ನಿಮಗೆ ಉದಾಹರಣೆಗೆ ನಮಗೆ ಅವತ್ತಿನ ದಿನಕ್ಕೆ, ಯಾಕೆಂತಂದ್ರೆ ಇನ್ಫ್ಲೇಷನ್ ಅಂದರೆ ಇವತ್ತಿನ ₹100 ಮುಂದಿನ ವರ್ಷದ ₹100ಗೆ ಸಮ ಇರೋದಿಲ್ಲ. ಹಾಗಾಗಿ 30 ವರ್ಷದ ನಂತರ ನನಗೆ 5 ಲಕ್ಷ ಬೇಕು ಅಂತಂದ್ರೆ, ನಾನು ಎಷ್ಟು ಹೂಡಿಕೆ ಮಾಡಬೇಕು ಅಥವಾ ಎಷ್ಟು ಉಳಿತಾಯ ಮಾಡಬೇಕು ಅನ್ನೋದು ಪ್ರೋಗ್ರಾಮ್ಸ್ ಈಗಾಗಲೇ ಇದೆ. ಹಾಗಾಗಿ ನಿಮಗೆ ಅದು ಸುಲಭವಾಗುತ್ತೆ.